ಇವತ್ತು ಭಾರತ ತಂಡ ಟಿ20 ವಿಶ್ವಕಪ್ನಲ್ಲಿ ಫೈನಲ್ನಲ್ಲಿ ಗೆದ್ದು ಬೀಗಿದೆ. ಈ ಮೂಲಕ ಕಿವೀಸ್ ಪಡೆಯನ್ನ ಬಗ್ಗು ಬಡಿದಿದೆ. ಬೆಳಗಾವಿಯಲ್ಲಿ ಹರ್ಷೋದ್ಗಾರ ಮುಗಿಲು ಬಿಟ್ಟಿದೆ. ಎಲ್ಲೆಡೆ ಸೆಲೆಬ್ರೇಷನ್ ಜೋರಾಗಿ ನಡೀತಾ ಇದೆ. ಟೀಂ ಇಂಡಿಯಾ ಗೆಲುವಿಗೆ ಫ್ಯಾನ್ಸ್ ದಿಲ್ ಖುಷಿಯಾಗಿದೆ. ಫುಲ್ ಖುಷಿಯಿಂದ ಕುಣಿದು ಕುಪ್ಪಳಿಸುತ್ತಿದ್ದಾರೆ. ತ್ರಿವರ್ಣ ಧ್ವಜವನ್ನ ಹಿಡಿದು ಅಭಿಮಾನಿಗಳು ಕುಣಿದಾಡ್ತಿದ್ದಾರೆ. ಹುಬ್ಬಳ್ಳಿಯಲ್ಲೂ ಸಹ ಹರ್ಷದ ಹಲ್ಚಲಲ್ಲಿ ಜೋರಾಗಿ ನಡೀತಾ ಇದೆ. ಬೆಳಗಾವಿ, ಹುಬ್ಬಳ್ಳಿ ಎಲ್ಲಾ ಕಡೆ ಸಹ ಸೆಲೆಬ್ರೇಷನ್ ಜೋರಾಗೇ ಇದೆ. ಭಾರತದಾದ್ಯಂತ ಇವತ್ತು ಅಭಿಮಾನಿಗಳು ಸಂತಸದಿಂದ ಕುಣಿದು ಕುಪ್ಪಳಿಸುತ್ತಿದ್ದಾರೆ. ಎಲ್ಲೆಡೆ ಸಹ ಸೆಲೆಬ್ರೇಷನ್ ಜೋರಾಗೇ ಇದೆ. ಟೀಂ ಇಂಡಿಯಾ ಇವತ್ತು ಅನೇಕ ಹಿಸ್ಟ್ರಿಗಳನ್ನ ಕ್ರಿಯೇಟ್ ಮಾಡಿದೆ ಇವತ್ತಿನ ಪಂದ್ಯವನ್ನ ಗೆಲ್ಲುವ ಮೂಲಕ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ದಿಲೀಪ್. ಲೈವ್ ನಲ್ಲಿ ಜಾಯ್ನ್ ಆಗ್ತಿದ್ದಾರೆ. ದಿಲೀಪ್, ಅಲ್ಲಿ ಸೆಲೆಬ್ರೇಷನ್ ಹೇಗ್ ನಡೀತಾ ಇದೆ? ಜನ ಎಷ್ಟು ಖುಷಿಯಾಗಿದ್ದಾರೆ? ಟೆನ್ಷನ್ ಎಲ್ಲ ಇತ್ತ ಹೆಂಗೆ ಫಸ್ಟ್ ಅಂತ? ಯಾವ ತರ ಇಲ್ಲಿ ಬೆಳಗಾವಿಯ ಆರ್ಪಿಡಿ ವೃತ್ತ ಏನಿದೆ, ಆರ್ಪಿಡಿ ಸುಮಾರು ಸಾವಿರಾರು ಸಂಖ್ಯೆಯಲ್ಲಿ ಕೇವಲ 5 ನಿಮಿಷದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಇವರು ಸೇರುವಂಥದ್ದು. ಮತ್ತೆ ಪ್ರಮುಖವಾಗಿ ಭಾರತಕ್ಕೆ ಜಯವಾಗಲಿ, ಧೋನಿ ಜಯವಾಗಲಿ, ಎಲ್ಲ ವಿಚಾರಗಳನ್ನು ಕೂಡ ಭಗವಂತನ ಜೊತೆಗೆ ಬಹಳಷ್ಟು ದೊಡ್ಡವಾದ ಸಂಖ್ಯೆಯಲ್ಲಿ ನಾವು ನೋಡಬಹುದು. ಚಿತ್ರಗಳು ಯಾವ ತರ ಅಂತಂದ್ರೆ ಬೆಳಗಾವಿ ಆರ್ಪಿಡಿ ವೃತ್ತ ಏನಿದೆ ಬಹುತೇಕ ಕ್ರೀಡಾ ಅಭಿಮಾನಿಗಳಿಂದ ತುಂಬಿ ತುಳುತ್ತಿರುವಂಥದ್ದು. ಎಲ್ಲೋ ಕಡೆ ಏನಂತಾರೆ ಪಟಾಕಿಗಳನ್ನು ಸಿಡಿಸೋದು ಒಂಥರ ವಿಜೃಂಭಣೆಯನ್ನು ತಾವು ನೋಡಬಹುದು. ಯಾವ ತರ ಇಲ್ಲಿ ಬೆಳಗಾವಿಯ ಆರ್ಪಿಡಿ ಈ ಮತ್ತೊಂದು ಕಡೆ ತೊಗೊಂಡ್ಬರ್ತಾ ಇದ್ದೀವಿ. ಇದು ಬೆಳಗಾವಿ ಆರ್ಪಿಡಿ ವೃತ್ತದಲ್ಲಿ ಬಹಳಷ್ಟು ಸಂಖ್ಯೆಯಲ್ಲಿ ಯುವಕರು, ಯುವತಿಯರು, ಮಕ್ಕಳು ಕೂಡ ಭಾಗವಹಿಸಿರುವಂಥದ್ದು ನಾವು ತೋರಿಸುವ ಪ್ರಯತ್ನ ಮಾಡ್ತಾ ಇದ್ದೀವಿ. ಮಕ್ಕಳು ಕೂಡ ಇಲ್ಲಿ ಭಾಗವಹಿಸಿದ್ದಾರೆ. ಅವರು ಕೂಡ ಒಂದು ತಿರಂಗ ಧ್ವಜ ಹಿಡಿಯುವುದರ ಮುಖಾಂತರ ಒಂದು ಹರ್ಷವನ್ನ ಮಾಡ್ತಾ ಇರುವಂಥದ್ದು. ಇದು ಬೆಳಗಾವಿಯ ಆರ್ಪಿಡಿ ವೃತ್ತದಲ್ಲಿ ಕಂಡು ಬರ್ತಾ ಇರತಕ್ಕಂಥ ದೃಶ್ಯಗಳು. ಬೆಳಗಾವಿ ಬಹುತೇಕ ಕಡೆ ಎಲ್ಲಲ್ಲಿ ಕೂಡ ಏನೇನು ಸ್ಕ್ರೀನ್ ಹಾಕಿದ್ರು ಎಲ್ಲ ಕಡೆಯೂ ಕೂಡ ಒಂದು ದೊಡ್ಡದಾದಂಥ ಒಂದು ಏನು ಸಂಭ್ರಮ ಆಚರಣೆ ಅಂತ ಹೇಳ್ಬೋದು, ಏನು ಕುದು ಕುಪ್ಪಳಿಸ್ತಾ ಇರುವಂಥದ್ದು. ಎಲ್ಲರೂ ಕೂಡ ಗೆಲುವಾಗಲಿ, ಭಾರತ ಗೆಲುವಾಗಲಿ, ಹಿಂದೂಸ್ತಾನ್ ಜಿಂದಾಬಾದ್ ಅಂತ ಹೇಳ್ತಕ್ಕ ಎಲ್ಲ ವಿಚಾರ ಕೂಡ ತಾವು ನೋಡ್ತಾ ಇರ್ಬೋದು. ಬಹಳಷ್ಟು ಕಡೆ ಈ ಎಲ್ಲಿ ನೋಡಿದಲ್ಲಿ ಅಂತಂದರೆ ಬರೀ ಕುಣಿಯುವುದು, ಹಾಡುವುದು, ಡ್ಯಾನ್ಸ್ ಮಾಡುವಂಥದ್ದು. ಬೆಳಗಾವಿಯ ಮಧ್ಯಭಾಗದಲ್ಲಿರ್ತಕ್ಕಂಥ ಆರ್ಪಿಡಿ ಮೈದಾನದಲ್ಲಿ ನಾವು ತೋರಿಸುವ ಪ್ರಯತ್ನ ಮಾಡ್ತಾ ಇದ್ದೀವಿ. ಮೇಲ್ಗಡೆ ಆಕಾಶದಲ್ಲೂ ಕೂಡ ಎಷ್ಟೊಂದು ಒಂದು ಪಟಾಕಿಯನ್ನು ಹೊಡಿತಾರೆ. ಬಹಳ ದೊಡ್ಡದಾದಂಥ ಜನ ಕಂಟಿನ್ಯೂಸ್ ಆಗಿ ಬರ್ತಾ ಇರುವಂಥದ್ದು. ಇದು ಬೆಳಗಾವಿಯ ಆರ್ಪಿಡಿ ವೃತ್ತ ಅಂತ ಹೇಳ್ತೀವಿ, ಆರ್ಪಿಡಿ ಕಾರ್ನರ್ ಅಂತ ಹೇಳ್ತೀವಿ. ಇಲ್ಲಿ ಬರ್ತಾ ಇರುವಂಥದ್ದು ಅರ್ಪಿತಾ. ಧನ್ಯವಾದ ದಿಲೀಪ್ ನಿಮ್ಮೆಲ್ಲ ಮಾಹಿತಿಗಾಗಿ. ಒಟ್ಟಾರೆ ಭಾರತದಾದ್ಯಂತ ಸೆಲೆಬ್ರೇಷನ್ ಮೋಡ್ಗೆ ಜಾರಿದ್ದಾರೆ ಎಲ್ಲ ಅಭಿಮಾನಿಗಳು. ಅದರಲ್ಲೂ ಬೆಳಗಾವಿಯ ದೃಶ್ಯಾವಳಿಗಳನ್ನ ನೀವು ನೋಡ್ತಾ ಇದ್ದೀರಾ. ಎಲ್ಲರೂ ಕುಣಿದು ಕುಪ್ಪಳಿಸಿ ಎಂಜಾಯ್ ಮಾಡ್ತಿದ್ದಾರೆ. ಭಾರತ ಇವತ್ತು ಹಿಸ್ಟ್ರಿಯನ್ನ ಕ್ರಿಯೇಟ್ ಮಾಡಿದೆ. ವಿಶ್ವಕಪ್ ಫೈನಲ್ ಗೆದ್ದು ಬೀಗಿದೆ. ನ್ಯೂಜಿಲೆಂಡ್ ತಂಡವನ್ನ ಬಗ್ಗು ಬಡಿಯುವಲ್ಲಿ ಸಕ್ಸಸ್ ಆಗಿದೆ. ಇದು ದಾವಣಗೆರೆಯ ದೃಶ್ಯಾವಳಿಗಳನ್ನ ನೀವು ನೋಡ್ತಾ ಇರೋದು. ಚಿಕ್ಕ ಮಕ್ಕಳು ಸಹ ಈ ಸೆಲೆಬ್ರೇಷನ್ ಅಲ್ಲಿ ಜಾಯ್ನ್ ಆಗಿದ್ದಾರೆ. ಅಲ್ಲಿ ಭಾರತ ಗೆದ್ದು ಬೀಗಿರೋದನ್ನ ಸಂಭ್ರಮಿಸುತ್ತಿದ್ದಾರೆ. ಪಟಾಕಿಗಳನ್ನ ಸಿಡಿಸಿ ಅಲ್ಲಿ
ಖುಷಿಯನ್ನ ವ್ಯಕ್ತಪಡಿಸಿದ್ದಾರೆ. ಎಲ್ಲರೂ ಕುಣಿದು ಕುಪ್ಪಳಿಸಿದ್ದಾರೆ. ಹೌದು, ಇವತ್ತು ಹಿಸ್ಟ್ರಿಯನ್ನ ಕ್ರಿಯೇಟ್ ಮಾಡಿದೆ ಭಾರತ. T20 ವಿಶ್ವಕಪ್ ಫೈನಲ್ ಗೆಲ್ಲುವ ಮೂಲಕ ಸತತ 2ನೇ ಬಾರಿ 2024 ಅಲ್ಲೂ ಭಾರತ ಗೆದ್ದು ಬೀಗಿತ್ತು. ಇದೀಗ 2026 ನಲ್ಲೂ ಸಹ ಭಾರತ ಗೆದ್ದು ಬೀಗಿದೆ. ವಿಶ್ವಕಪ್ ಫೈನಲ್ ಕಿರೀಟವನ್ನ ತನ್ನ ಮುಡಿಗೆ ಏರಿಸಿಕೊಂಡಿದೆ ಭಾರತ ತಂಡ. ಹೀಗಾಗಿ ಎಲ್ಲೆಡೆಯೂ ಸೆಲೆಬ್ರೇಷನ್ ಜೋರಾಗಿ ನಡೀತಾ ಇದೆ. ಕೇವಲ ದಾವಣಗೆರೆ, ಬೆಳಗಾವಿ, ಹುಬ್ಬಳ್ಳಿ ಅಲ್ಲ, ಭಾರತದಾದ್ಯಂತ ಇವತ್ತು ಸೆಲೆಬ್ರೇಷನ್ ಜೋರಾಗಿ ಇದೆ.